ನಾವು ಆ, ಒಂದು ದೊಡ್ಡ ಅಂದ್ರೆ ಬಹಳ ಮಜಾವಾದ ಆಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಖಂಡಿತ. ಇದು ನಮ್ಮ ದೇಶದ ನಾಯಕರನ್ನು ಆರಿಸುವ ಆಟ ಅಲ್ವಾ? ಹೌದು. ಈಗ ಶಾಲೆಗಳಲ್ಲಿ ತರಗತಿ ನೋಡ್ಕೊಳ್ಳೋಕೆ ಕ್ಲಾಸ್ ಮಾನಿಟರ್ ಇರ್ತಾರೆ. ಹಾಗೆ ಇಡೀ ಶಾಲೆಗೆ ಸ್ಕೂಲ್ ಕ್ಯಾಪ್ಟನ್ ಇರ್ತಾರಲ್ವಾ? ನಮ್ಮ ದೇಶಕ್ಕೂ ಆ ತರಹ ನಾಯಕರನ್ನು ಆರಿಸುವ ಒಂದು ಅದ್ಭುತ ಆಟ ಇದು. ನಿಜ. ನಮ್ಮ ಭಾರತ ದೇಶದಲ್ಲಿ ತುಂಬಾ ಜನ ಇದ್ದಾರಲ್ವಾ? ಸೊ ಎಲ್ಲರೂ ಸೇರಿ ಒಬ್ಬರೇ ನಾಯಕರನ್ನು ಆರಿಸೋದು ಕಷ್ಟ. ಅದಕ್ಕೆ ಇಡೀ ದೇಶನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡ್ತಾರೆ. ಓಹೋ, ಅಂದ್ರೆ ಒಂದು ದೊಡ್ಡ ಪಿಜ್ಜಾ ಪಿಂದಾಗ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ತೀವಲ್ಲ, ಆ ತರಹನಾ? ಕರೆಕ್ಟ್. ಆ ಪ್ರತಿಯೊಂದು ಪಿಜ್ಜಾ ಪೀಸ್ ಅಂದ್ರೆ ಆ ಭಾಗಕ್ಕೆ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂವನ್ಸಿ ಅಲ್ವಾ? ಸರಿ ಸರಿ. ಅಂದ್ರೆ ನಮ್ಮದೇ ಕಾನ್ಸ್ಟಿಟ್ಯೂವನ್ಸಿಯಿಂದ ನಾವು ನಾಯಕರನ್ನ ಆರಿಸ್ತೀವಿ. ಇದನ್ನೇ ಡೈರೆಕ್ಟ್ ಎಲೆಕ್ಷನ್ಸ್ ಅಂತಾರ? ಹೌದು ಹೌದು. ನಾವೇ ಹೋಗಿ ನಮ್ಗೆ ಇಷ್ಟವಾದವರಿಗೆ ವೋಟ್ ಹಾಕಿ ಆರಿಸೋದೇ ಡೈರೆಕ್ಟ್ ಎಲೆಕ್ಷನ್ಸ್. ಈಗ ಡೆಲ್ಲಿಗೆ ಹೋಗಿ ನಮ್ಮ ದೇಶದ ಕೆಲಸ ನೋಡ್ಕೊಳ್ಳುವರನ್ನ MP ಅಂತ ಹೇಳ್ತಾರೆ. ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ವಾ? ಹೌದು, ಅದೇ ನಮ್ಮ ರಾಜ್ಯದ ಕೆಲಸ. ಅಂದ್ರೆ ನಮ್ಮೂರಿನ ರಸ್ತೆ, ಪಾರ್ಕ್, ಶಾಲೆ ಇದೆಲ್ಲ ನೋಡ್ಕೊಳ್ಳೋರನ್ನ MLA ಅಂತಾರೆ. ಇಲ್ಲಿ ಯಾರು ಅತಿ ಹೆಚ್ಚು ವೋಟ್ ತಗೋತಾರೋ ಅವರೇ ಗೆಲ್ತಾರ. ರನ್ನಿಂಗ್ ರೇಸಲ್ಲಿ ಮೊದಲು ಬಂದವರು ಗೆಲ್ತಾರಲ್ಲ, ಹಾಗೆ ತಾನೆ? ಎಕ್ಸಾಕ್ಟ್ಲಿ. ಇದಕ್ಕೆ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಂತಾರೆ. ವಾವ್, ಫಸ್ಟ್ ಪಾಸ್ ದ ಪೋಸ್ಟ್ ಅಂತಾರ. ಸರಿ. ಈಗ ನಾವು ಆರಿಸಿದ MP ಮತ್ತೆ MLAಗಳು ಸೇರಿ ದೊಡ್ಡ ನಾಯಕರನ್ನ ಆರಿಸ್ಬೇಕಾದ್ರೂ ಏನ್ ಮಾಡ್ತಾರೆ? ಅಂದ್ರೆ ಪ್ರೆಸಿಡೆಂಟ್ನ ಆರಿಸೋಕೆ. ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ. ನಾವು ಆರಿಸಿದ MP ಮತ್ತೆ MLAಗಳು ನಮಗಾಗಿ ಪ್ರೆಸಿಡೆಂಟ್ಗೆ ವೋಟ್ ಮಾಡ್ತಾರೆ. ಓ, ಅಂದ್ರೆ ನಾವು ಡೈರೆಕ್ಟಾಗಿ ವೋಟ್ ಮಾಡಲ್ಲ. ಇಲ್ಲ, ಅವರು ವೋಟ್ ಮಾಡ್ತಾರೆ. ಇಲ್ಲಿ ಅವರು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅನ್ನೋ ಒಂದು ಮಜವಾದ ಟ್ರಿಕ್ ಬಳಸ್ತಾರೆ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಏನು? ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಕೇಳೋಕೆ. ಕಷ್ಟ ಏನಿಲ್ಲ. ಈಗ ನಾವು ಐಸ್ ಕ್ರೀಮ್ ಅಂಗಡಿಗೆ ಹೋದಾಗ ಮೊದಲ ಆಯ್ಕೆ ಚಾಕ್ಲೇಟ್, ಎರಡನೇ ಆಯ್ಕೆ ವೆನಿಲಾ ಆಗಿರುತ್ತೆ ಅಂದ್ಕೊಳ್ಳಿ. ಚಾಕ್ಲೇಟ್ ಇಲ್ಲ ಅಂದ್ರೆ ವೆನಿಲಾ ತಗೋತೀವಿ. ಅದೇ ತರಹ ನಾಯಕರಿಗೆ ನಂಬರ್ 1, ನಂಬರ್ 2 ಅಂತ ರ್ಯಾಂಕ್ ಕೊಡ್ತಾರೆ. ಮೊದಲ ಆಯ್ಕೆಯವರು ಗೆಲ್ಲಿಲ್ಲ ಅಂದ್ರೆ ಆ ವೋಟ್ ಎರಡನೇ ಆಯ್ಕೆಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ವಾವ್, ಐಸ್ ಕ್ರೀಮ್ ತರಹಾನೇ ವೋಟ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಯಾರ್ದು ವೋಟ್ ವೇಸ್ಟ್ ಆಗ್ಬಾರ್ದು ಅಂತ. ಮತ್ತೆ ಎಲ್ರಿಗೂ ಈ ಆಟದಲ್ಲಿ ಚಾನ್ಸ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು ಅಂತ ರಿಸರ್ವೇಶನ್ ಇರುತ್ತೆ. ಅಂದ್ರೆ ಹಿಂದೆ ಅವಕಾಶ ಸಿಗದವರಿಗೂ ನಾಯಕರಾಗುವ ಚಾನ್ಸ್ ಸಿಗುತ್ತೆ. ಸೂಪರ್. ಆಮೇಲೆ ಯಾರು ಗೆಲ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ? ವೋಟ್ ಎಣಿಸಿದ ಮೇಲೆ ಯಾವ ಗುಂಪಿಗೆ ಅತಿ ಹೆಚ್ಚು ಸೀಟು ಸಿಗುತ್ತೋ ಆ ಗುಂಪು ಮೆಜಾರಿಟಿ ಪಡೆಯುತ್ತೆ. ಅವರೇ ಸರ್ಕಾರ ಮಾಡ್ತಾರೆ. ಒಂದು ವೇಳೆ ಯಾರಿಗೂ ಪೂರ್ತಿ ಮೆಜಾರಿಟಿ ಸಿಗ್ಲಿಲ್ಲ ಅಂದ್ರೆ ಆಟ ಕ್ಯಾನ್ಸಲ್ ಆಗುತ್ತಾ? ಇಲ್ಲ, ಆಟ ಕ್ಯಾನ್ಸಲ್ ಆಗಲ್ಲ. ಅವರು ಬೇರೆ ಗುಂಪಿನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಸರ್ಕಾರ ಮಾಡ್ತಾರೆ. ಇದನ್ನೇ ಕೊಯಲಿಷನ್ ಸರ್ಕಾರ ಅಂತಾರೆ. ಫ್ರೆಂಡ್ಶಿಪ್ ಸರ್ಕಾರ ಕೇಳೋಕೆ ಬಹಳ ಚೆನ್ನಾಗಿದೆ. ಆದರೆ ಈ ಆಟದಲ್ಲಿ ಕೆಲವರು ಚೀಟಿಂಗ್ ಮಾಡ್ತಾರಲ್ವಾ? ಕ್ಲಾಸ್ ಮಾನಿಟರ್ ಆಗೋಕೆ ಚಾಕ್ಲೇಟ್ ಹಂಚೋ ತರ? ಹೌದು, ದುರದೃಷ್ಟವಶಾತ್ ಆಗ್ತದೆ. ಜನರಿಗೆ ಹಣ ಅಥವಾ ಗಿಫ್ಟ್ ಕೊಟ್ಟು ವೋಟ್ ಕೇಳೋದಕ್ಕೆ ಮನಿ ಪವರ್ ಅಂತಾರೆ. ಛೇ, ವೋಟ್ ಅನ್ನೋದು ದುಡ್ಡಿಂದ ಬರ್ಬಾರ್ದು. ಕರೆಕ್ಟ್. ಹಾಗೆ ಕೆಟ್ಟ ಕೆಲಸ ಮಾಡಿದವರು ಅಂದ್ರೆ ಕ್ರಿಮಿನಲ್ಸ್ ಕೂಡ ನಾಯಕರಾಗೋಗ್ ಬರ್ತಾರೆ. ಇದೇ ಕ್ರಿಮಿನಲೈಸೇಷನ್. ಅಯ್ಯೋ, ಇದನ್ನ ಯಾರು ತಡಿಬೇಕು? ನಾವೇ ಅಲ್ವಾ? ಹೌದು. ಆದರೆ ದೊಡ್ಡ ಸಮಸ್ಯೆ ಅಂದ್ರೆ ಕೆಲವರು ನನಗೆ ಆಸಕ್ತಿ ಇಲ್ಲ ಅಂತ ಮನೆಯಲ್ಲೇ ಕೂರ್ತಾರೆ. ಇದೇ ವೋಟರ್ ಆಪಥಿ. ಓಹೋ, ಒಳ್ಳೆಯವರು ವೋಟ್ ಹಾಕ್ಲಿಲ್ಲ ಅಂದ್ರೆ ಕೆಟ್ಟವರು ಗೆದ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅದಕ್ಕೆ ಮೀಡಿಯಾ ಇನ್ಫ್ಲೂಯೆನ್ಸ್ ಬಗ್ಗೆ ಎಚ್ಚರ ವಹಿಸಿ ಒಳ್ಳೆಯವರಿಗೆ ಮಾತ್ರ ಎಥಿಕಲ್ ವೋಟಿಂಗ್ ಮಾಡಬೇಕು. ಎಥಿಕಲ್ ವೋಟಿಂಗ್ ಅಂದ್ರೆ ಪ್ರಜಾಪ್ರಭುತ್ವ ಒಂದು ಸುಂದರವಾದ ತೋಟದ ತರ. ನಾವೆಲ್ಲರೂ ವಿಜಿಲೆಂಟ್ ಸಿಟಿಸನ್ ಆಗಿರ್ಬೇಕು. ಹೌದು, ಎಚ್ಚರಿಕೆಯಿಂದ ಕಾಯುವ ಗಾರ್ಡ್ ತರ. ತೋಟದಲ್ಲಿ ಕಳೆ ಕಿತ್ತು ಹಾಕುವ ಹಾಗೆ ಈ ತಪ್ಪುಗಳನ್ನ ಸರಿಪಡಿಸಲು ನಾವೆಲ್ಲ ಎಲೆಕ್ಟೋರಲ್ ರಿಫಾರ್ಮ್ಸ್ ತರಬೇಕು. ಅರ್ಥವಾಯ್ತು. ಬರೀ ವೋಟ್ ಹಾಕಿದ್ರೆ ಸಾಲ್ದು, ನಾವು ಸೂಪರ್ ಸಿಟಿಸನ್ಸ್ ಆಗಿರ್ಬೇಕು. ಹೌದು, ಆರಿಸಿದ ನಾಯಕರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಅಂತ ನೋಡೋದು ಬಹಳ ಮುಖ್ಯ. ಇವತ್ತು ಸಾಕಷ್ಟು ವಿಷಯ ಕಲಿತ್ವಿ. ಕೊನೆಯದಾಗಿ ಒಂದು ಚಿಕ್ಕ ಯೋಚನೆ. ಒಂದು ವೇಳೆ ಕೇವಲ ಒಂದು ದಿನದ ಮಟ್ಟಿಗೆ ಪ್ರೆಸಿಡೆಂಟ್ ಆಗುವ ಅವಕಾಶ ಯಾರಿಗಾದ್ರೂ ಸಿಕ್ಕ್ರೆ, ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನೋ ತೋಟನ ಇನ್ನಷ್ಟು ಸುಂದರಗೊಳಿಸಲು ಅವರು ಯಾವ ಹೊಸ ನಿಯಮ ತರಬಹುದು? ನೀವೇ ಯೋಚನೆ ಮಾಡಿ.